ಮಗು ಹಸ್ಬೆಂಡಿನ ಮಲಗಿದ್ರು ಅಷ್ಟರಲ್ಲಿ ನಾನು ಎದ್ದು ದೇವ್ರನ್ನ ನೋಡಿ ತುಳಸಿ ಕಟ್ಟೆ ನೋಡಿ ಬಾಲ್ಕನಿ ಡೋರೆಲ್ಲ ಓಪನ್ ಮಾಡಿ ಕೋಲ್ಡ್ ಅನ್ನಿಸ್ತಿತ್ತು. ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತಿದ್ದೆ. 9 ಗಂಟೆ ಹಾಗೆ ಹೋಗಿತ್ತು. ಟಿಫನ್ ಮಾಡಬೇಕಲ್ಲ ಅಂತ ಓಡಿ ಬಂದು ಕಿಚನಿಗೆ ಏನಿದೆ ಅಂತ ಕ್ವಿಕ್ಕಾಗಿ ಚೆಕ್ ಮಾಡಿಕೊಂಡೆ. ಒಂದು ಸ್ವಲ್ಪ ಐಟಮ್ಸ್ ಇರಲಿಲ್ಲ. ಮಂಗಳೂರು ಬನ್ಸು ಗೋಲಿ ಬಜೆ ಮಾಡೋಣ ಅಂತ ಅಂದ್ಕೊಂಡೆ. ಏನೇನು ಐಟಮ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮನೆಗೆ ಝುಯ್ ಅಂತ ಓಡೋದೆ. ಯಾಕೆ ಹಿಂಗೆ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋರಿಗೆ ನಾನು ಪ್ರೀವಿಯಸ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಅಮ್ಮ ಮನೆ ನಮ್ಮ ಮನೆ ಬಿಲ್ಡಿಂಗ್ ಪಕ್ಕನೇ ಇರೋದು. ಅಮ್ಮ ಮನೆಗೆ ಹೋಗಿ ಏನೇನು ಐಟಮ್ಸ್ ಮಿಸ್ ಆಗಿತ್ತು ಅಂತ ಎಲ್ಲ ತೊಗೊಂಡು ಮತ್ತೆ ಇನ್ನೊಂದ್ಸಲ ಸರ್ಕಸ್ ಮಾಡಿಕೊಂಡು ನಮ್ಮ ಮನೆಗೆ ಆ ಕಡೆ ಹತ್ತಿ ಹೋದೆ. ಅಷ್ಟರಲ್ಲಿ ಮಗುನೂ ಎದ್ದಿದ್ದ. ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ಏನು ಮಾಡಿದೆ, ಮಂಗಳೂರು ಬನ್ಸು ಕಲಸಿಟ್ಟು ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡಿಕೊಂಡು ನೆನ್ಸಕ್ಕಿಟ್ಟು ಕಾಫಿ ಗ್ಲಾಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಚಿಲ್ಲಾಗಿ ಕುಡ್ಕೊಂಡು ನಿಂತಿದ್ದೆ. ಆಮೇಲೆ ಏನು ಮಾಡಿದೆ, ಗೋಲಿ ಬಜ್ಜೆಗೆಲ್ಲ ರೆಡಿ ಮಾಡಿಕೊಂಡು ಬೇಗ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ವಿಡಿಯೋ ನೋಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. 1 ನಿಮಿಷ ನೆನ್ಸಕ್ಕಿಟ್ಟು ಆಮೇಲೆ ಚಟ್ನಿ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಆಯಿತು. ನನಗಂತೂ ಚಟ್ನಿಗೆ ಒಗ್ಗರಣೆ ಹಾಕಲೇಬೇಕು, ಆಗಲೇ ನನಗಿಷ್ಟ. ಒಗ್ಗರಣೆ ಕ್ವಿಕ್ಕಾಗಿ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋಬೇಕು ಒಂದು ಕಡೆ ಇಟ್ಟು, ಬಿಸಿ ಆಗೋ ಟೈಮಲ್ಲಿ ಕ್ವಿಕ್ಕಾಗಿ ಒಂದು ಸ್ವಲ್ಪ ನೀಟಾಗಿ ಕಿಚನ್ ಕ್ಲೀನ್ ಮಾಡಿಕೊಂಡು ಮಂಗಳೂರು ಬನ್ಸಿಗೂ ನೆಂದಿತ್ತು ಹಿಟ್ಟು. ಅಷ್ಟರಲ್ಲೇ ಮಂಗಳೂರು ಬನ್ಸು ಒಂದು ಕಡೆ ಮಾಡೋಕ್ಕಿಟ್ಟೆ. ಮಂಗಳೂರು ಬನ್ಸು ಆಯಿತು. ಗೋಲಿ